ನಾವು ಹಂಗೋಗ್ಬೇಕು ನಾವು ಹೆಂಗೋಗ್ಬೇಕು ಅಂತ ನಿಮಗೆ ಏನು ಹುಚ್ಚು ಕಲ್ಪನೆಗಳು ಇಟ್ಕೊಂಡು ಬಿಲ್ಡಪ್ ಕೊಡ್ತೀರಾ ಅಲ್ವಾ? ಹೌದಲ್ವಾ? ಇಲ್ಲಿ ನೋಡಿ, ಇವರು ಸಾಧಾರಣವಾಗಿ ಓದ್ತಿರಕ್ಕಂಥ ವಿದ್ಯಾರ್ಥಿಗಳು. ಅಂದ್ರೆ ಮಕ್ಕಳು ಓದ್ತಾರೆ, ಮಕ್ಕಳು ಹೊಡಿತಾರೆ, ಮಕ್ಕಳು ಬಡಿತಾರೆ, ಎಣ್ಣೆ ಕುಡಿತಾರೆ, ಮದುವೆ ಆಗಲ್ಲ ಅಂತಾರೆ, ಏನೇನೋ ಅಂತೀರಿ. ಎಣ್ಣೆ ಹೊಡಿತಾನೆ, ಬಿಡಿಸತ್ತಾನೆ, ಏನೇನೋ ಹೇಳ್ತೀರಿ. ಇದು ಯುವಕರ ಬಗ್ಗೆ ತುಂಬಾ ಸಂತೋಷ ಪಡೋಣ. ನಿಮ್ ಕೈ ಇದ್ದ ದಯವಿಟ್ಟು ಎಲ್ಲ ಕ್ಲಾಸ್ ಹಾಕಿ. ಇವರು ಇನ್ನು ಬೆಳಿತಾರ ಅಂತ ಹುಡುಗರು ಒಂದ್ಸರಿ ಎಷ್ಟೊತ್ತರಿ ಬಂದಿದ್ದಾರೆ, ಏನ್ ಕೆಲಸ ಮಾಡ್ಬೇಕು ಅಂತ ನನ್ನೇ ಕೇಳ್ತಾರೆ. ನೀವು ಕೇಳ್ತೀರಿ ಎಷ್ಟೊತ್ತಿ ಮನೆಗೆ ಹೋಗುತ್ತೆ, ಮಗಂಗೆ ಎಷ್ಟಿನ ಮದುವೆ ಮಾಡ್ತೀರಾ, ಯಾವ ಡೈವರ್ಸ್ ಕೊಡ್ತೀರಾ ಅಂತ ಕೇಳ್ತೀರಿ. ನೀವು ಡೈವರ್ಸ್ ಕೊಡೋದು ಯಾವಲ್ಲ, ಯಾವಾಗ ಒಂದ್ ಮಾಡ್ತೀರಾ ಅಂತ. ಮಗ ಈಗ ಎಂಟಿ ಬಿಟ್ಟನೆ, ಮಗ ಒಳ್ಳೆನೋ ಸರಿ ಇಲ್ಲ ಅಂತ ಒಂದಮಾನಕ್ಕೆ ನಮ್ಮ ಮಗಳು ಬಹಳ ಒಳ್ಳೆ ಹಳೆ ಸರಿ ಇಲ್ಲ ಅಂತ ಬಿಲ್ಡಪ್ ಕೊಡ್ತೀವಿ ಬಂದು. ಇವ್ರ ಬಗ್ಗೆ ಏನ್ ಮಾತಾಡಕ್ಕೆ ಅದನ್ನ ಸಾಲದು ಇವ್ರ ಬಗ್ಗೆ ಮಾತಾಡಕ್ಕೆ. ಯಾಕಂದ್ರೆ ಇನ್ನು ಹುಡುಗರು ಬೆಳೆಸಿದ್ದಾರೆ, ಇವರೆಲ್ಲ ಸೇರಿ ಬಿಟ್ಟು ಊಟ ವ್ಯವಸ್ಥೆಗೆ ಒಪ್ಕೊಂಡಾರೆ ಹುಡುಗರು. ನಾವು ಅವ್ರಿಗೆ ಸನ್ಮಾನ ಮಾಡಿ ದೊಡ್ಡದಾಗ್ತದೆ, ಸನ್ಮಾನ ಮಾಡಕ್ ಹೋಗಲೇಬಾರ್ದು. ಒಂದು ಒಳ್ಳೆ ಗೌರವ ಕೊಡೋಣ, ಆಶೀರ್ವಾದ ಮಾಡೋಣ. ನನ್ಗೆ ಎಲ್ಲ ಹುಡುಗರಿಗೆ ಯಾವ್ದೇ ಮಕ್ಕಳು ಆಶೀರ್ವಾದ ಮಾಡೋಣ. ಇವರು ಉತ್ತಮ ಸ್ಥಾನಕ್ಕೆ ಬರಲಿ, ಒಳ್ಳೆ ವೃತ್ತಿ ಬರಲಿ. ಅದ್ರಲ್ಲಿ ನನ್ನ ಆಸೆ ಜನಸೇವೆ ಮಾಡೋಂಥ ಕೆಲಸಕ್ಕೆ ಇವ್ರಿಗೆ ಅಂತ ನಾನು ಇಲ್ಲಿದೆ. ನನ್ನ ತಮ್ಮಂದ್ರೆ ಏನಂತೀನಿ, ಜನಸೇವೆ ಮಾಡ್ತೀವಿ ಅಂತ ತಮ್ಮಂದ್ರೆ ಮುಂದುವರಿಲಿ. ನಾನು ಕೈ ಜೋಡಿಸ್ತೀನಿ, ದೇವ್ರ ಸಪೋರ್ಟ್ ಇರುತ್ತೆ ಅಂತ. ನೀವೆಲ್ಲ ಸಪೋರ್ಟ್ ಇರ್ಬೇಕು ಇಂಥ ತಮ್ಮಂದ್ರಿಗೆ. ಗೌರವ ಒಂದ್ಸರಿ ಯಾರ ಹೆಸರಲ್ಲಿ ಉಂಜಲ್ ಹಾಕಲ್ಲ. ದಯವಿಟ್ಟು ನಿಮ್ಮ ತಾಯಿಯರಿಗೆ, ಈಗ ನಿಮ್ಮ ತಾಯಿ ತಂದೆಗೆ ನಿಮಗಿಂತ ಜಾಸ್ತಿ ನಾನು ಇಷ್ಟಪಡೋದು ನಿಮ್ಮ ತಾಯಿ ತಂದೆ. ಯಾಕೆ ನಿಮಗೆ ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸು, ಒಳ್ಳೆ ಗುಣ ಕಲಿಸಿ ಆ ತಾಯಿ ತಂದೆ ಒಂದ್ಸರಿ ಇಲ್ಲಿಂದ ಜೋರಿಗೆ ಅವತ್ತೊಂದು ಒಂದ್ಸರಿ ಕರೆಕ್ಟಲ್ವಾ? ಸನ್ಮಾನ ಕರೆಕ್ಟ್ ಇದೆಯಾ? ಯಾರಿಗೋ ಸನ್ಮಾನ ಮಾಡಿ ಪಡೆ ಕೊಡೋದು ಬೇಡ, ಇವರಿಗೆ ಸನ್ಮಾನ ಮಾಡೋದು ಬೇಡ, ಗೌರವ ಕೊಡೋಣ. ಇಟ್ಕೋ, ಅಮ್ಮರಿಗೆ ಕೊಡ್ಬೇಕು. ದಯವಿಟ್ಟು ನಿಮ್ಮ ಕೈದಲ್ಲಿ ಪ್ರಸಾದ ಕೊಟ್ಬಿಡಿ ನೀವೇ. ದೇವರು ನಿಮಗೆ ಒಳ್ಳೆ ಆಯಾಸಾರ ಕೊಡಲಿ, ಮತ್ತೆ ಓದಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ, ನಿಮಗೆ ತಿಳುವಳಿಕೆ ಜಾಸ್ತಿ ಕೊಡಲಿ. ಅಮ್ಮ ನಿಮ್ಮಮ್ಮ ಅದೃಷ್ಟ ಅಂತ ಇದು ದೇವ್ರ ಸೀರೆ ಅಮ್ಮ ಮತ್ತೆ ಸ್ವೀಟ್ ತಂದಿರ್ತಾರೆ. ಸ್ವೀಟ್ ತರ ಔಷಧಿ ಇರಲಿಲ್ಲ, ಇನ್ನು ತರಬೇಡಿ. ಸ್ವೀಟ್ ತಂದು ಹಂಗೆ ಕೊಟ್ಟು ನಿಂಗೆ ಕೊಟ್ಟಿಲ್ಲ ಅಂತ ಊಟ ವ್ಯವಸ್ಥೆ ಮಾಡಿ. ಇದು ಬಹಳ ಸಂತೋಷ ಹೌದಾ? ಇನ್ನು ಇದು ಮಾಡಬಹುದು. ಸುಮ್ಮನೆ ಹಣ ವ್ಯರ್ಥ ಮಾಡಬೇಡಿ. ನಿಮ್ಮ ಅಪ್ಪ ಅಮ್ಮ ಕೊಟ್ಟ ದುಡ್ಡನ್ನ ಏನಕ್ಕೂ ವೇಸ್ಟ್ ಮಾಡಬೇಡಿ, ಓದಕ್ಕೆ ಉಪಯೋಗಿಸಿ ನಿಮ್ಮಲ್ಲಿ ವಿನಂತಿ. ಸ್ವೀಟ್ ಕೊಟ್ಟಿರ್ತಾರೆ, ತಂದಿರ್ತಾರೆ. ಸ್ವೀಟ್ ಯಾರಿಗೆ ಮಾಡಕ್ಕೈತಿ? ಅವ್ನು ಡೌಟ್ ಬಂದು ದಿವಸ ಕಾಳಿ ಕೈ ಒಂದು ನಿಮಿಷ ಇವ್ರಿಗೆ ಒಬ್ಬರಿಗೆ ಅಲ್ಲ, ಇನ್ನು ದೇಶಕ್ಕಾಯ್ತಂತ ಮಹಾನ್ ಬಾರ್ಗಳಿಗೆ, ಪೈಲಟ್ಗಳಿಗೆ, KB ಕೆಲಸ ಮಾಡ್ತಾರ್ಗೆ, ಕಬ್ಬಣ ಓದ್ತಿರೋರಿಗೆ, ಕುಲ್ಮೆ ಕೆಲಸ ಮಾಡ್ತಿರೋರಿಗೆ, ಸಮುದ್ರ ಮೀನು ಹಿಡಿತಾರಿಗೆ, ರೈತರಿಗೆ ಭಾಳ ಜನ ಯೋಧರಿದ್ದಾರೆ, ಭಾಳ ಜನ ಹೀರೋಗಳಿದ್ದಾರೆ, ರಿಯಲ್ ಹೀರೋಗಳು. ತೆರೆ ಹಿಂದ್ಗಡೆ, ತೆರೆ ಮುಂದಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಸೇರಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇರಿ ಒಂದ್ಸರಿ ಜೋರಾಗಿ ಹಿಂಗೆ ಬಿಡೋಣ. ಇನ್ನೊಂದ್ಸರಿ ಯಾರ್ಯಾರು ಇವತ್ತು ಅಕ್ಕಿ ತಂದು ಕೊಟ್ಟಿರಿ, ಪುಣ್ಯಾತ್ಮರ ಬೆಲ್ಲ ತಂದು ಕೊಟ್ಟಿರಿ, ನಮ್ಮ ಹೊಟ್ಟೆಗೋಸ್ಕರ ಯಾರ್ಯಾರು ಕಾಣಿಕೆ ಬಿಟ್ಟು ದುಡ್ಡು ಹಾಕಿರಿ, ನಿಮಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಅಲ್ಲ, ಯಾವತ್ತು ಯಾರು ಹೊತ್ಕೊಂಡು ಹೋಗಲ್ಲ. ದಯವಿಟ್ಟು ನಿಮ್ಗೆ ವಿನಂತಿ ಇಷ್ಟೇ, ಯಾರ ಮನೆಗೆ ಬಗ್ಗೆ ನೋಡಿ ಕಂಡರ ಬಗ್ಗೆ ಮಾತಾಡೋದು ಬಿಡಿ. ನಿಮ್ಮನೆ ಗುಂಡುಗಳು ಮುಚ್ಕೊಳ್ಳಿ. ನೀವೆಷ್ಟು ಕಂಡರ ಬಗ್ಗೆ ಮಾತಾಡೋಕ್ಕೆ, ಕಂಡರ ಬಗ್ಗೆ ಮಷೆ ಮಾಡೋಕ್ಕೆ ಬಗ್ಗೆ ನೋಡ್ತಿರ್ತೀರಿ, ನಿಮ್ಮನೊಳಗೆ ಯಾರು ನುಸ್ತೋಗ್ಬಿಟ್ಟಿರ್ತಾರೆ. ಬಿ ಕೇರ್ಫುಲ್. ಆಮೇಲೆ ಸಾಲ ಮಾಡೋದು ಬಿಡಿ, ಆಸೆಗಡೆ ಕಾಲು ಚಾಚಿ. ತಾಯಿ ತಂದೆ ಒಟ್ಟು ಅನ್ನ ಹಾಕಿ ಜೀವನದಲ್ಲಿ 3 ಡಿಗ್ರಿ ಕಲೀರಿ. ಎಷ್ಟೇ ಓದಿ ನಂಗೆ ಬೇಡ, ಇಂಗ್ಲೀಷ್ ಓದಿ, ಕನ್ನಡ ಓದಿ, ನಿಮ್ಮ ಬುದ್ಧಿ, ನಿಮ್ಮ ವಿದ್ಯೆ, ನಾವು ಅದಕ್ಕೆ ತಲೆ ಹಾಕಲ್ಲ. ನಾನು ನಿಮ್ಗೆ ಹೇಳೋದು, ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕೋಷ್ಟು ಓದಿ, ತಾಯಿ ತಂದೆ ಅನ್ನ ಹಾಕಿ, ಕಂಡರ ಬಗ್ಗೆ ಮಾತಾಡಬೇಡಿ, ಸಾಲ ಮಾಡಬೇಡಿ. ಈ 3 ನಾನು ನಿಮ್ಗೆ ಹೇಳೋ ಬೇರೆ ಏನೂ ಅಲ್ಲ. ಮಾಡ್ತೀರಾ? ಮಾಡಲ್ವಾ? ನಾವು ವಿನಾಕಾರಣ ಎಷ್ಟೇ ಕೋಟಿ ಇದ್ರು, ಎಷ್ಟೇ ಕೋಟಿ ಕಾರ ಬಂದ್ರು ಯಾವನು ಕಾರ ಕರ್ಕೊಂಬರಲ್ಲ. ಹೆಣಗಳನ್ನ ಯಾವನು ಮನೆಯೊಳಗೆ ಉಣಲ್ಲ. ಎಲ್ಲ ಉಣದ 2-3 ಗುಂಡಿಗೆ ಎದಬಡಿ. ಯಾರಿಗೆ ಮನಿಲ್ಲ, ಯಾರಿಗೆ ಸೆಟ್ ಇಲ್ಲ, ತಲೆಗೆ ಅಲ್ಲದಮ್ಮ. ಯಾವನ್ ಎಷ್ಟೇ ಕೋಟಿ ಇದ್ರು ಪಕ್ಕ ಹಾಕದೇ ಇಲ್ಲ. ಯಾವನ್ ಹಾಕ್ತಾರ? ಎಲ್ಲರೂ ಜಾಗ ಫಿಕ್ಸ್ ಆಗಿದೆ, ಗೊತ್ತಾಯ್ತಾ? ಲೋನು ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಚೀಟಿ ಇಲ್ಲ, ಜಾಗ ಫಿಕ್ಸ್ ಆಗಿದೆ. ಎಲ್ಲಿಂತ ಗೊತ್ತಿಲ್ಲ ಅಷ್ಟೇ. ನಂಗೆ ಒಬ್ಬ ಗೊತ್ತಾಯ್ತು ಎಲ್ಲಿಂತ. ಅಷ್ಟೇ ಅಳತೆ ಮಾಡ್ತಾರ 2-3 ಅಪ್ಪ. ಮತ್ತೆ 2 ಜಾಸ್ತಿ ಇಕ್ಕಲ್ಲ, ತಲೆ ಕಸ್ಕೊಬಿಡಿ. ಇಕ್ಕರಣ ಜಾಸ್ತಿಯಾ ಎಲ್ಲ ಆದ್ಮೇಲೆ ಏನ್ ಮಾಡ್ತಾರೆ? ಕೈ ಗೊತ್ತಕ್ಕ ಪುಚ್ಕು ಹೋಗುದು ಏನ್ ಮಾಡ್ತಾರೆ? ಅದಕ್ಕೆ ಇನ್ನೊಂದು ವಿನಂತಿ, ಹಿಂಗೆ ಊಟ ಮಾಡಿ ದಯವಿಟ್ಟು ಎಳ್ಸರಿ ಮಾಡಿ, ಪರವಾಗಿಲ್ಲ. ಊಟದಲ್ಲೇ ಅಲ್ಲಿ ಅಷ್ಟು ಕೈಗೆ ತಗೊಳ್ಳಿ ಚೆನ್ನಾಗಿರೋರು, ನೀರು ಕಮ್ಮಿ ವ್ಯರ್ಥ ಮಾಡಿ. ಹ್ಯಾಂಡಿಕ್ಯಾಪ್ ಪೇಷಂಟು ಡಸ್ಟ್ಬಿನ್ ಹಾಕಿ, ಪರವಾಗಿಲ್ಲ, ನಾವು ನಡ್ಸ್ಕೊಂತೀವಿ. ಅನ್ನ ವೇಸ್ಟ್ ಮಾಡಬೇಡಿ ಅಂತ ವಿನಂತಿ. ಬೇಗ ನಡ್ಸರಿ ಬನ್ನಿ, ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ತಿನ್ನೋಕ್ಕೆ ಜನ ಕಷ್ಟಪಡ್ತಾರೆ. ಎಷ್ಟೋ ಜನಕ್ಕೆ ತಿನ್ನಕ್ಕೆ ಅನ್ನಿಲ್ಲ, ಎಷ್ಟು ಜನಕ್ಕೆ ಒಂದು ತಿಂಕು ಊಟ ಕಷ್ಟ ಇದೆ. ಅನ್ನ ವ್ಯರ್ಥ ಮಾಡೋದು ಬೇಡ ಅಂತ ನನ್ನ ಭಾವನೆಗಳು. ಅದ ನನ್ನ ತಮ್ಮಂದರು ಯಾವಾರು ಬರೀ ತಮ್ಮಂದ್ರ ನಿಮಗೆ ತವ್ರ ಮನೆ ಹಿಂಗೆ ಖಾಲಿ ಇರುತ್ತೆ. ನೀವು ಯಾರು ಅಂತ ಕೇಳಿದ್ರೆ ಬೈಕಬೇಡಿ, ನಾನು ಕಂಪ್ಲೀಟ್ ಆಗ್ಬಿಡ್ತದೆ. ತಮ್ಮಂದ್ರ ನಾನು ಬನ್ನಿ, ಆರಾಮ್ ಬನ್ನಿ. ಇನ್ನೂ ಬೇಜಾನ್ ಕೆಲಸ ನಿಮ್ಮ ಕಡೆಯಿಂದ, ಇನ್ನು ಸೇವೆ ಮಾಡ್ತೀನಿ ಸಾಕಷ್ಟು ನಿಮ್ಮ ಕಡೆಯಿಂದ. ನಾನು ನೆಕ್ಸ್ಟ್ ನೀವು ಓದೋಣ ಫ್ರೀದ ಬನ್ನಿ, ಅಂದಾಜು ಹೋಗೋಣ, ವೃದ್ಧಾಶ್ರಮ ಹೋಗೋಣ. ನಾನು ನಿಮ್ಮ ಸಹಕಾರ, ಈ ಥರ ಹುಡುಗ ಸಹಕಾರ ಯಾವಲ್ಲ ನಮಗಿರಲಿ. ಈ ಥರ ಇನ್ನೂ ಯಾರ ಇದ್ದರೆ ನಮ್ಮ ಹುಡುಗ ಸಪೋರ್ಟ್ ಮಾಡಿ, ಮತ್ತು ನೀವು ಬಂದಿದ್ದು ಸಪೋರ್ಟ್ ಮಾಡಿ. ಹೆಣ್ಮಕ್ಳು ಮಾಡ್ಬೋದು. ನೋಡಿದ್ದೀವಿ ರಾಮದುರ್ಗ ಸೇನೆ ಅಂತ ಇದೆ ನಂದು. ಯಾರ ಹೆಣ್ಮಕ್ಳು
ಟಿಪ್ಟದ ಹುಡುಗಿ ಚಿಕ್ಕ ಹುಡುಗಿ ರಾಮದುರ್ಗ ಸೇವೆ ಮಾಡ್ಕೊಂಡಿದ್ದೆ, ರೇವತಿ ರಾಮದುರ್ಗ ಅಂತ ಮಾಡ್ಕೊಂಡಿದ್ದೆ. ಯಾರ್ಯಾರು ನಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಪುಣ್ಯಾತ್ಮ ನಮ್ಗೆ ಹೆಸರಳಕ್ಕೆ ಬರಕಿಲ್ಲ, ಇನ್ನು ಸಾಹಸ ಜನಿದ್ದೀರಿ, ಕಣ್ಣಿಗೆ ಕಾಣಂಗಿದ್ದೀರಿ, ಕಣ್ಣಿಗೆ ಕಾಣಂಗೆ ಶೇರ್ ಮಾಡ್ತೀರಿ. ನಿಮ್ಗೆಲ್ಲ ನನ್ನ ದೇವಸ್ಥಾನ ಕಡೆಯಿಂದ ನನ್ನ ಉದ್ಯೋಗ ಕೃತಜ್ಞತೆ. ನಮಗೆ ಹೊಟ್ಟೆಪಾಡಿಗೆ ಈ ತುತ್ತನ್ನ ಎಲ್ಲ ನೀವೇ ಕೊಡೋದು, ಮತ್ತು ಯೂಟ್ಯೂಬ್ ಫೇಸ್ಬುಕ್ ಮಾಡೋದಂತಾರೆ ದೇವಸ್ಥಾನ ಬೆಳೆಸೋರು ನಾವಲ್ಲ. ಆ ಅನ್ನದಾತ್ರಿಗೆ ಒಂದ್ಸರಿ ಹಿಂಗೆ ಅಂದ್ಬಿಡೋಣ, ಯಾರ್ಯಾರಿದ್ದೀರಲ್ಲ ನೀವೊಂದು ಸ್ವೀಟ್ ಕೊಡ್ತಾ ಬನ್ನಿ. ನೀವು ಒಂದ ಚೆನ್ನಾಗಿದೆ, ಒಂದು ಸ್ವೀಟು ಚೆನ್ನಾಗಿದೆ. ಯಾವ ತಿನ್ನ ನೋಡಿ. ಹೆಣ್ಣು ಕೊಡೋ ಅಂತಾರು ಬೆಂಗಳೂರಿಗೆ ಗೌರ್ಮೆಂಟ್